stand lit on the flow. JK ಜೀವನ್ ಕಾಣಲು ಲೇಖನೆ ಯಲಂಕದಲ್ಲಿ ಮಾಡುತ್ತಿರು ಧ್ವಂಸ. ಐ ಗರುಡನಂತೆ ಮೆರೆಯುತ್ತಿರುವೆ ಹೇಟರ್ಸ್ ಎಲ್ಲ ಹಂಸ. ಲೇಖನೆ ಎಲ್ಲ. ಹಲೋ ಎವ್ರಿವನ್. ಸೊ ನಾವೊಂದು ಪ್ರೀಮಿಯಂ ಜಿಮ್ ಜಾಯ್ನ್ ಆಗಿದ್ದ. ಅದ್ರಾಗ ಒಂದು ಸ್ವಲ್ಪ ಬೆನಿಫಿಟ್ಸ್ ಅವ. ಏನು ಅಂತಂದ್ರೆ BMI ಟೆಸ್ಟ್ ಅಂತ ಇರ್ತದೊಂದು. ಅದ್ರಾಗ ಏನಾಯ್ತದ ಅಂದ್ರೆ ಬಾಡಿದಾಗ ಎಷ್ಟು ಫ್ಯಾಟ್ ಅದ, ಎಷ್ಟು ಮಸಲ್ಸ್ ಅವ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತದ. ಮತ್ತು ಅದ್ರಾಗ ಒಂದು ಇನ್ನೊಂದು ಬೆನಿಫಿಟ್ ಅದ ಜಿಮ್ಮಿನಾಗ, ಸ್ಟೀಮಿಂಗ್ ರೂಮ್ ಅಂತ. ಸೊ ಫಸ್ಟ್ ಟೈಮ್ ಅದು ಟ್ರೈ ಮಾಡಕ್ಕೆ ನೋಡಿದ್ವಿ. ಅದು ಏನದ ಏನಿಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡುತ್ತಾ. ಸೊ ಎಲ್ಲ ನನ್ನ ಜಿಮ್ ಭೀ ಹೆಂಗದ ಅಂತ ಹೇಳಿ ತೋರಿಸ್ತೆ. ಸದ್ಯಕ್ಕೆ ನಾ ಬೆಂಗ್ಳೂರ್ದಾಗಿದ್ದೆ ಅಲ್ಲ, ಬೆಂಗ್ಳೂರ್ದಾಗಿಂದ ಅದ ನೋಡ್ರಿ ಇದು ಮನಿ. ಸೊ ಎಲ್ಲ ಹೊಡೆದಲ್ಲೆಲ್ಲ ಸಾಮಾನು ಬಿಡ್ಸಾಕ್ತಾ ಇರ್ತೇನೆ. ಸೊ ದಿಸ್ ಈಸ್ ವಾಶ್ರೂಮ್, ಇದೊಂದು ಬೆಡ್ರೂಮ್, ಆ್ಯಂಡ್ ದಿಸ್ ಆಲ್ಸೋ ಬೆಡ್ರೂಮ್, ಆ್ಯಂಡ್ ದಿಸ್ ಈಸ್ ಕಿಚನ್. ಎಲ್ಲ ಲೈಟ್ ಎಲ್ಲ ಆಫ್ ಮಾಡ್ಕೋಬೇಕು, ಹಂಗೆ ಹೋದ್ರು ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ. So everything is done. Let's go. ಹೆಲ್ಮೆಟ್ ಎಲ್ಲ ಹಾಕೊಂಡು ನಡ್ಸಲ್ಲ ಗಾಡಿ. ಹಂಗೆ ದಸ್ತಿ ತೊಗೊಂಬ ಸೇಫ್ಟೀಸ್. ಮತ್ತೇನ್ರ ಜಾಕೆಟ್ ತೊಗೊಳ್ಳೇನು, ಜಾಕೆಟ್ ಏನು ಮಾಡಕ್ಕೆ ನೋಡಿ. ಸೊ ಇಲ್ಲೆಲ್ಲ ಬೈಕ್ ನಿಂತ ನೋಡ್ರಿ. ಇದು ನಮ್ಮ ಅಣ್ಣನ ಬೈಕು. ದಿಸ್ ಇಸ್ ಮೈ ಬೈಕ್. ಆ ಪ್ರೀಮಿಯಂ ಜಿಮ್ಮಿನಾಗ ನಾ ಪ್ಯಾರಾಗಾನ್ ಚಪ್ಪಲ್ ಹೊರಗೆ ಬಿಟ್ಟಿದ್ದಲ್ಲ, ಹೊಸ ಮಂದಿ ಹೊರಗೆ ಬಂದು ನೋಡಿ ಅಲ್ಲತ್ತವ್ರು ಯಾರು ಚಪ್ಪಲ್ ಅವ ಅಂತ ನೋಡಕ್ಲತ್ತವ. ಪ್ಯಾರಾಗಾನ್ ಗಿರಾಗನೆಲ್ಲ ಯಾರೂ ಹಾಕಲಿಲ್ಲ ಬೆಂಗಳೂರ್ದಾಗ ನಂಗೆ ಅನ್ಸಮಟ್ಟಿಗೆ. ನಿಂತು ನೋಡಾಗ್ಲತ್ತವ ನನ್ನ ಚಪ್ಪಲಿಗೆ. ಬಟ್ ಚಂದ ಆಯ್ತಾನ. ಅವರೆಲ್ಲ ಹೋಗ್ಮೇಲೆ ಬಂದು ಹೊರಗೆ. ಮಾರಿ ಒಂಥರ ಅಜೀಬ್ ಅನಿಸ್ಲತ್ತಿರ್ಬೇಕು. ಯಾಕಂದ್ರೆ ಅದು ಏನದ ಅಂದ್ರೆ BMI ಟೆಸ್ಟ್ ಇರ್ತದಲ್ಲ, ಅದು ಮಾಡಲ್ಕಿನ್ನ ಪೈಲೆ ಏನು ಭೀ ಊಟ ಮಾಡಿರ್ಬಾರ್ದಂತ, ಅಥವಾ 2 ಗಂಟೆ ಮ್ಯಾಲೆ ಮಾಡಿಸ್ಕೋಬೇಕಂತದ್ದು ಟೆಸ್ಟು. ಅದಕ್ಕೆ ನಾ ಮುಂಜಾನೆ ಹೇಳೋದು ಸೀದಾ ಮುಖ ಅದು ತೊಳ್ಕೊಂಡು ಸ್ನಾನ ಭೀ ಮಾಡಿಲ್ಲ ನಾ. ಹಂಗೆ ನಡೆದೆ ಟೆಸ್ಟ್ ತೊಗೊಳಕ್ಕೆ. ಆಮೇಲೆ ಅದು ಸ್ಟೀಮಿಂಗ್ ರೂಮ್ ಒಂದು ಮಾಡ್ಕೋಬೇಕು. ಅದೆಲ್ಲ ಬಂದಮೇಲೆ ಮಾಡ್ಕೊಂಡ್ಮೇಲೆ ಎಲ್ಲ ಸ್ನಾನ ಮಾಡ್ಬೇಕಾಯ್ತದ. ಸೊ ಲೆಟ್ಸ್ ಗೋ ಟು ಜಿಮ್. ಬಂದು ನೋಡಿ ನಮ್ಮ ಜಿಮ್ಮಿಕ ಫಿಟ್ನೆಸ್ 24 ಕ್ಲಬ್ಬು ಮ್ಯಾಲದ 3rd ಫ್ಲೋರ್ ಮೇಲೆ. ಲಿಫ್ಟ್ಲಿಂದ ಹೋಗ್ಬಾರ್ದು, ಯಾವಾಗ ಭೀ ಹಾದಿ ನೋಡ್ಕೊತ ಹೋಗ್ಬೇಕು. ಅದ್ರ ಕಡೆಯಿಂದ ಹಾದಿ ನೋಡ್ಕೊತ ನೋಡಿದೆ. 1 ನಿಮಿಷ ಭೀ ಹತ್ತಲ್ಲಿದ್ದು ಮ್ಯಾಲೆ ಹೋಗ್ಲಾಕ. ಹೊಸ ಮಂದಿ ಲಿಫ್ಟ್ನಾಗ ಬರ್ತಾವೆ ಜಿಮ್ ಮಾಡಿ. ಆಯ್ತು, ಈಗ 2nd ಫ್ಲೋರು ಯಾವುದೋ ಶೂಟಿಂಗ್ ಗೀಟಿಂಗ್ ಅದ. ಇದು ಮಂದಿ ಒಂದು ಜಿಮ್ಮಿನಾಗ ಸಂಡೇ ಇದ್ರು ಭೀ. ಸಾಕಾ ವಿಡಿಯೋ. ಸೊ ಇದು ಅದ ನೋಡಿ ಸ್ಟೀಮಿಂಗ್ ರೂಮು. ಜರ ಸಣ್ಣದದ. ಇಲ್ಲೇನೇನೋ ಅದ ನೋಡ್ರಿ ಆಪ್ಷನ್ಸು. ಐ ವಿಲ್ ಬಿ ಸಿಟ್ಟಿಂಗ್ ಹಿಯರ್. ಎಲ್ಲ ಬಟ್ಟೆ ಎಲ್ಲ ಕಳೆದು ಕೂಡ್ಬೇಕಂತ. ಅವಾಗ ಪೂರ ಎಲ್ಲ ಸ್ಕ್ಯಾನ್ ಮಾಡ್ತಾರೇನೋ. ನೋಡೋಣ ಏನೇನಾಯ್ತದ, ಹೆಂಗಾಯ್ತದ. ಈಗ ನೋಡಿದ್ರಿ ಹೆಂಗಾಯ್ತು ಚೇಂಜು. ಒಂದೇ ಪಟ್ಟಿಗೆ ಬೆಳಗ್ಗೆ ಕಾಣಿಸ್ಲತ್ತ. ಪೂರ ಸ್ಟೀಮಿಂಗ್ ಅಂದ್ರೆ ಪೂರ ಅದು ನೀರಿನ ಭಾಪ್ ಇರ್ತದಲ್ಲ, ಆ ಭಾಪ್ ಬಿಡ್ತಾರ ಒಳಗೆ. ಅದು ಪೂರ ಕತ್ತಲು ಒಳಗೆ ತೋರಿಸ್ತೀನಿ. ಈಗ ಈ ಟೈಪ್ ಇದು ಇದ್ರಾಗ ಕೂಡಬೇಕು. ಇದು ಕುಂತಿ ನೀರು ಬಿಡಿಸಿ ಪೂರ ಮೈ ತುಂಬ ನೀರು ತೆಗೆದು. ಇದರಿಂದ ಬೆನಿಫಿಟ್ ಏನದ ಅಂದ್ರೆ ರಿಕವರಿದಾಗ ಹೆಲ್ಪ್ ಮಾಡ್ತದಂತ, ಬಾಡಿ ರಿಲ್ಯಾಕ್ಸ್ ಮಾಡ್ತದಂತ, ಫ್ಯಾಟ್ ಭೀ ಬರ್ನ್ ಮಾಡ್ತಿದ್ದೆ ನಂಗೆ ಅನ್ಸಮಟ್ಟಿಗೆ. ಸೊ ಏನೇನೋ ಅವ ಬೆನಿಫಿಟ್ಸು. ಸ್ಕಿನ್ ಭೀ ಕ್ಲಿಯರ್ ಆಯ್ತದೇನೋಪ್ಪ. ಎಲ್ಲ ಗಲೀಜ್ ಅಂದ್ರೆ ಎಲ್ಲ ಡರ್ಟ್ ಎಲ್ಲ ಹೋಗ್ತದೇನೋ ಹೊರಗೆ. ಬಸ್ಸಿನೆಲ್ಲ ಬಂದಿಕ್ಕೆ ನೋಡ್ರಿ ಬಾಡಿ ಹಿಟ್ಟು ಚಮಕಾಸ್ಲತ್ತದ. 6 ಪ್ಯಾಕ್ಸ್ ಭೀ ಹೊಂಟಾವ. ಈಗ ಚಂದದ. ವಾರದಾಗ ಒಂದ್ಸಲ ಮಾಡ್ಕೊಳ್ಳೋ ಬರ್ತದೆ ಅಂತ ಯೂಸ್. ಇಲ್ಲಿ ಕೆಳಗೆ ಬುಡ್ಕಿನ ಹೋಗಿ ಬರ್ತದೆ.
ಮಿರರ್ ಅದ ಎಲ್ಲ ಪೂರ ಮಂಜು ಮಂಜಾಗ್ಯದ. 15 ನಿಮಿಷ 10 ಹಿಡ್ದು 15 ನಿಮಿಷ ಒಳಗೆ ಕೂಡಂದಿನೋ ಅವನೇ ಬಂದು 15 ನಿಮಿಷಕ್ಕೆ ಬಂದ್ ಮಾಡಕ್ಕೆ ಭಾಯಿ. ನಂತರ ಹಾಂ BMI ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳಿ ಒಂದು ಟೆಸ್ಟ್ ಕೊಟ್ಟಿದ್ದೇವಲ್ಲ, ಅದರದ್ದು ರಿಪೋರ್ಟ್ ಭೀ ಕೊಟ್ಟ. ನಾವು ಬಂದು ಚೆಕ್ ಮಾಡಿ ಎಕ್ಸ್ಪ್ಲೇನ್ ಮಾಡೈತೆ ಎಷ್ಟು ಬಾಡಿ ಫ್ಯಾಟ್ ಅದ, ಎಷ್ಟು ಮಸಲ್ಸ್ ಅದ ಎಲ್ಲ. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ನೋಡ್ರಿ ಜಿಮ್ಮಿನ ವ್ಯೂ ಅದ. ಇದು ಚಂದ ಹೊಡೆದ ಸಾಮಾನೆಲ್ಲ ಜಾಸ್ತಿ ಅವ, ಹೊಸವೇ ಸಾಮಾನು ಅವ, ಗೊತ್ತಿಲ್ಲದೆಲ್ಲ. ಸೊ ಏನೇನು ಮಾಡ್ಬೇಕಂತ ಗೊತ್ತೇ ಆಗಲ್ಲ. ಎಲ್ಲ ಮಿರರ್ ಮ್ಯಾಲ ಕೆಳಗೆ 2 ಸೈಡ್ ಅವ. ಈಗ ಮ್ಯಾಲ ಭೀ ಮಿರರ್ ಅದ, ಸೈಡಿಗೆ ಭೀ ಮಿರರ್ ಅದ, ನೋಡಿ ಮಾಡ್ಬೋದು. ಸೊ ಇಟ್ಸ್ ಟೈಮ್ ಟು ಗೋ ಹೋಮ್ ಬೇಬಿ. ಚೇಂಜ್ ಮಾಡಿ ಮತ್ತೆ ಜರ ಬಜಾರ್ಗೆ ಹೋಗುತ್ತೆ. ಬಜಾರ್ ಹೋಗಿ ಸ್ಟೀಮಿಂಗು BMI ಎಲ್ಲ ಡನ್ ಆಯಿತು. ಈಗ ಮನೆಗೆ ಬಂದು ಫ್ರೆಶ್ ಆಗಿ ಮತ್ತೊಂದು ಜರ ಸ್ಟಾರ್ ಬಜಾರ್ಗೆ ಹೋಗಿ ಎಲ್ಲ ಎಗ್ಸು ಡೈಟಿನ ಸಾಮಾನು ಎಲ್ಲ ತರಬೇಕು. ನಿಂದ್ರ ಅದು ರಿಪೋರ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ಇದ್ದಾರೆ ಹೆಂಗದಂತ. ಅದು ಸ್ಟೀಮಿಂಗ್ದು ಬೆನಿಫಿಟ್ಟು ಮಸಲ್ ರಿಕವರಿ, ಮಸಲ್ ರಿಲ್ಯಾಕ್ಸೇಷನು ಮತ್ತು ಏನೇನೋ ಹೇಳಿದನು. ಬಟ್ ಸೈಡ್ ಎಫೆಕ್ಟ್ಸ್ ಹೇಳಿಲ್ಲ ಅವ. ಸರ್ದಿನೇ ಆಯ್ತು ನನಗೆ ಎಡಬಾರಿನ ಭಾರಿ ಖುಷಿದ್ದ. ಈಗ ಒಂಥರ ಸರ್ದಿ ಆದಂಗೆ ಅಲ್ಲದ, ನಾನು ಉಲ್ಟಾ ನೆಗೆಟಿವ್ ಎಫೆಕ್ಟ್ ಆಯ್ತು ನನ್ನ ಮೇಲೆ. ಸೊ ನಾಟ್ ಗೋಯಿಂಗ್ ಟು ಡೂ ದ್ಯಾಟ್ ಅಗೇನ್. ದಿಸ್ ವಾಸ್ ದ ಲಾಸ್ಟ್ ಟೈಮ್. ಮತ್ತು ರಿಪೋರ್ಟ್ ಎಕ್ಸ್ಪ್ಲೇನ್ ಮಾಡ್ತೆ. ಅದ್ರಾಗ ಆ್ಯಕ್ಚುಲಿ ಏನಾಗತ್ತಿತ್ತು ಪ್ರಾಬ್ಲಮ್ ಅಂದ್ರೆ ಉಸಿರುಗಟ್ಟದಂಗೆ ಆಲತ್ತಿತ್ತು. ಯಾಕಂದ್ರೆ ಪೂರಾ ಹೋಗಿ ತಲೆ ಖರಾಬ್. ನಾ ಏನಾಯ್ತದೆ ಅಂತ ಅಂಜಿಬಿಟ್ಟಿದ್ದ. ಸೊ ರಿಪೋರ್ಟ್, ಲೆಟ್ಸ್ ಸಿ ರಿಪೋರ್ಟ್. ಸೊ ಇನ್ ಬಾಡಿ ಸ್ಕೋರು 79 ಅಷ್ಟೇ, 100 ಔಟ್ ಆಫ್ 79. ಸೊ ಇಲ್ಲಿ ರೇಂಜ್ ಅದ ಅಂದ್ರೆ ಬಾಡಿ ವಾಟರ್ ಎಷ್ಟಿರಬೇಕು ಎಷ್ಟದ. 37.9 46.3 ಇರಬೇಕು. ನಂದು 41 ಅದ. ಓಕೆ. ಪ್ರೋಟೀನು ಬಾಡಿದಾಗ ಎಷ್ಟಿರ್ಬೇಕು, ಎಷ್ಟು kg ಇರಬೇಕು ಅಂದ್ರೆ 10.2 12.4 ಇರಬೇಕು. ಪ್ರೋಟೀನ್ ನಂದೇನದ 11.4 ಅದ. ಓಕೆ. ಮತ್ತು ಇದೇನದ ಸ್ಟ್ರೆಂತ್ ಬೋನ್ ಮಿನರಲ್ಸ್ ಅಂತ. ಮಿನರಲ್ಸು 3.78 ಅದ. 3.50 4.28 ಇರಬೇಕು. ಓಕೆ. ಜರ ಕೊನೆಗದ. ಬಾಡಿ ಫ್ಯಾಟ್ ಮಾಸು 8.1 ಹಿಡಿದು 16.2 ಒಳಗಿರಬೇಕು. ಇದು ಭೀ ಓಕೆ ಅದ. ಜರ ಹೆಚ್ಚು ಮಾಡಬೇಕಿದು. ವೇಟು ನಂದು ಎಷ್ಟಿರ್ಬೇಕು, 57.3 77 ತನಕ ಹೋಗ್ಬೇಕು. ನಾವು ನಿನ್ನ 67.8 ಇದ್ದೆ. ಸೊ ಇನ್ನೂ ವೇಟ್ ಹೆಚ್ಚು ಮಾಡಬೇಕು. ಮತ್ತು ಇಲ್ಲೇನದ ಬಾಡಿ ಫ್ಯಾಟ್ kgದಾಗ ಇಷ್ಟದ, ಇಷ್ಟಿರಬೇಕು ಏನೋ. ಇಷ್ಟಿರ್ಬೇಕು. ನಾರ್ಮಲ್ ಅಂದ್ರೆ ಇಲ್ಲಿ ನಾರ್ಮಲ್ದಾಗ ಬರ್ತದೆ. ನಂದು ಇಲ್ಲದ ಅಂಡ್ರದಾಗ ಅದ. ಅಂದ್ರೆ ಇನ್ನೂ ಹೆಚ್ಚಾಗಬೇಕು ನಂದು. ರೈಟ್ ಹೆಚ್ಚು ಮಾಡಬೇಕು. ಸೊ ಇವೇನದ ಒಬೆಸಿಟಿ, ಕೊಲ್ಯೂಷನ್ ಇವೆಲ್ಲ ನಾರ್ಮಲ್ ಅವ. ಇವೆಲ್ಲ ನಾರ್ಮಲ್ ಅವ. ಇದು ಭೀ ಅಂದ ವಸ್ರಲ್ ಫ್ಯಾಟ್. ಇದೇನೋ ಇಂಟರ್ನಲ್ ಫ್ಯಾಟ್ ಇರ್ತದಂತೆಲ್ಲ ಆರ್ಗನ್ಸ್ ಬಳಿ, ಅದು ಭೀ ಕಮ್ಮದ ಅಂತ. 10 ತನಕ ಇರಬೇಕಂತ. ಮತ್ತು ಫ್ಯಾಟ್ ಫ್ರೀ ಮಾಸು 56 kg 56.9 ಫ್ಯಾಟ್ ಫ್ರೀ ಮಾಸ್ ಅದ. ಉಳ್ಕಿಂದೆಲ್ಲ ವೇಸ್ಟ್ ಫ್ಯಾಟ್ ಅದೇನೋ. ಮತ್ತು ಏನದ BMI ಬಾಡಿ ಮಾಸ್ ಇಂಡೆಕ್ಸು ಇದು ಭೀ ಕಮ್ಮದ, ಇಲ್ಲಿರಬೇಕು. ಬಾಡಿ ಫ್ಯಾಟ್ ಪರ್ಸೆಂಟೇಜು 16.1 ಅದ. ಅಂದ್ರೆ ಬರೋಬರದ 15 kg 15% ಇರ್ಬೇಕು ನಾ ಫ್ಯಾಟ್. ಆ್ಯಕ್ಚುಲಿ ಹೆಲ್ದಿ ಇರ್ಬೇಕಂದ್ರೆ ಅವಾಗ ಜರ ನಾರ್ಮಲ್ ಅಂದಂಗೆ. ಸೊ ಲೀನ್ ಮಸಲ್ ಎಲ್ಲವ ನೋಡ್ರಿಕ. ಲೀನ್ ಮಸಲ್ಸು ರೈಟ್ ಸೈಡಿಗೆ 3.30 kg ಅದ. ಇದು ಆರ್ಮ್ಸ್ನಾಗ. ಲೆಫ್ಟ್ ಸೈಡಾಗ 2 1 ಪಾಯಿಂಟ್ ಕಮ್ಮದ ಇಲ್ಲಿ. ಸೊ ಇದು ನಾರ್ಮಲ್ ಅದ. ಇದು ಭೀ ನಾರ್ಮಲ್ ಅದ. ಇದು ಭೀ ನಾರ್ಮಲ್ ಅದ. ಸೊ ಸೆಗ್ಮೆಂಟ್ ಫ್ಯಾಟ್ ಅನಾಲಿಸಿಸ್ದಾಗ ಏನದ ಅಂದ್ರೆ ಇಲ್ಲಿ ಜರ ಫ್ಯಾಟ್ ಕಮ್ಮದ. ಯಾಕಂತಂದ್ರೆ ಆರ್ಮ್ಸ್ ಎಕ್ಸಸೈಸ್ ನಾವು ಜಾಸ್ತಿ ಮಾಡ್ತೇವಲ್ಲ, ಫುಲ್ ಹೆವಿ ಆರ್ಮ್ಸ್ ವೇಟ್ ಹೊಡಿತೇವೆ ಎಲ್ಲ ಮಾಡ್ತೇವೆ. ಅದ್ರ ಕಡೆಯಿಂದ ಆರ್ಮ್ದಾಗ ಏನದ ಜರ ಫ್ಯಾಟ್ ಕಮ್ಮದ. ಇದ್ರಾಗ ಬರೋಬ್ಬರ ನಾರ್ಮಲ್ ಅದ. ಇಲ್ಲಿ ಭೀ ನಾರ್ಮಲ್ ಅದ.
ಸೊ ಓವರ್ ಆಲ್ ಯು ಕ್ಯಾನ್ ಸಿ ವಾಟ್ ಇಟ್ ಈಸ್. ಇಷ್ಟೇ ಗೊತ್ತದ ನನಗೆ, ಇದಕ್ಕಿಂತ ಹೆಚ್ಚು ಗೊತ್ತಿಲ್ಲ. ಸೊ ಇಲ್ಲೇನದ ಅಂದ್ರೆ ವೇಟು ಸ್ಕೆಲಿಟನ್ ಏನದು ಸ್ಕೆಲಿಟನ್ ಮಸಲ್ ಮಾಸ್. ಆಮೇಲೆ ಫ್ಯಾಟು ಇನ್ನೂ 1% ಕಮ್ಮಿ ಮಾಡ್ಬೇಕು. ಆ್ಯಬ್ಸ್ ಎಲ್ಲ ಗಾಯಬ್ ಅಲ್ಲತ್ತವ. ಇದ ನೋಡ್ರಿ, ಪ್ರೀಮಿಯಮ್ ಜಿಮ್ ಜಾಯ್ನ್ ಆದ್ರೆ ಈ ಟೈಪ್ ಹಿಂಗೆಲ್ಲ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ನೀವು ಇನ್ನು ಎಷ್ಟು ತಿನ್ನಬೇಕು ಎಷ್ಟಿಲ್ಲ, ನಿಮ್ಮದು ಅಂದ್ರೆ ನಿಮ್ದು ವೇಟಿನ ಲಿಮಿಟ್ ಎಷ್ಟದ, ಎಷ್ಟು ಮಾಡ್ಬೋದು, ಇನ್ನು ಫ್ಯಾಟಿನ ಲಿಮಿಟ್ ಎಷ್ಟದ, ಏನು ಕಮ್ಮದ ಬಾಡಿದಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇದ್ರ ಪ್ರಕಾರನೇ ನಿಮಗೆ ಡೈಟ್ ಮಾಡಿಕೊಡ್ತಾರೆ ಎಲ್ಲ ಟ್ರೈನರ್ಗಳು. ಸೊ ಪರ್ಸ್ನಲ್ ಟ್ರೈನಿಂಗು 10,000 12,000 15,000 20,000 ಅದ. ಅಷ್ಟು ಅಫೋರ್ಡ್ ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ. ಸೊ ನಾನೇ ಕ್ಯಾಲ್ಕುಲೇಷನ್ ಮಾಡಿ ನಾನೇ ಒಂದು ಓನ್ ಡೈಟ್ ಮಾಡಿ, ಸೊ ಏನೇನು ಕಮ್ಮಿ ಅವ ಎಲ್ಲ ಪೂರ ಮಾಡಿ ನೆಕ್ಸ್ಟ್ ಮಂತ್ ತನಕ ಪ್ರೋಗ್ರೆಸ್ ಮಾಡಬೇಕು, ಮತ್ತೇನಿಲ್ಲ. ಸೊ ಫ್ರೆಶ್ ಅಪ್ ಆಗಿ ಬಜಾರ್ಗೆ ಹೋಗ್ಬೇಕು. ಬಜಾರ್ಗೆ ಹೋಗಿ ಎಗ್ಸ್ ಅವೆಲ್ಲ ತರಬೇಕೆಲ್ಲ ಖಾಲಿ ಆಗ್ಯಾವ. ಹಂಗೆ ಏನು ಭೀ ತಿಂಬಲ್ದಂಗೆ ಉಪವಾಸ ಹೋಗಿದ್ದಲ್ಲ ನಾ, ಅಂದ್ರೆ ಅದು ಎಲ್ಲ ಟೆಸ್ಟ್ ಮಾಡ್ಕೊಳಕ್ಕೆ. ಅದ್ರ ಕಡೆಯಿಂದ ಏನದ ಅಂದ್ರೆ ಫುಲ್ ಡೇಂಜರಸ್ ಹೋಗಲತ್ತವ. ಈಗ ತಿಂದಿಲ್ಲ ಅಂದ್ರೆ ಬೇವಶ ಆಯ್ತಿರ್ಬೇಕು. ನಾ ಅದಕ್ಕೆ ಓಟ್ಸ್ ಸ್ಮೂದಿ ಮಾಡ್ಕೋಬೇಕು. ಓಟ್ಸ್ ಸ್ಮೂದಿ ಮಾಡ್ಕೊಂಡು ಮತ್ತು ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡ್ಬೇಕು. ಅವನು ಎಲ್ಲ ಹಂಗೆ ಉಳ್ದವ. ಇವತ್ತು ಸಂಡೇ ಅದ. ಸೊ ಹ್ಯಾವ್ ಟು ವಾಶ್ ದಿಸ್ ಕ್ಲೋತ್ಸ್. ಆ್ಯಂಡ್ ಇಲ್ಲಿ ಪೈಲೇನು ಕೆಲಸ ಮಾಡ್ತೇವೆ. ಫಸ್ಟು ಓಟ್ಸ್ ಮಾಡ್ಕೊಂಡು ಫ್ರೆಶ್ ಆಗಿ ಸ್ಟಾರ್ ಬಜಾರ್ ಹೋಗಿ ಬಂದು ಆಮೇಲೆ ಬಟ್ಟೆ ವಾಶ್ ಮಾಡ್ತೆ. ದೆನ್ ಲೆಟ್ಸ್ ಆಮೇಲಿಂದ ಆಯ್ತು. ಮತ್ತೇನು ಗುಡ್ ನೈಟ್. ಏ ಬಾಯ್ ಹೇಳೋ, ಏ ಬಾಯ್ ಹೇಳೋ, ಏ ಬಾಯ್, ಏ ಬಾಯ್, ಏ ಬಾಯ್, ಏ ಬಾಯ್, ಏ ಬಾಯ್.